ಸ್ನೇಹಿತರೆ, ನೀವು ಈಗ ಏನು ನೋಡ್ತಿದ್ದೀರಾ, ಇದು ಟೊಮೊಟೊ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿರೋ ಬೆಡ್. ಇದು ರೆಡಿ ಮಾಡ್ಕೊಂಡು ನಾನು ಜೂನ್ 1ನೇ ತಾರೀಕು ರೆಡಿ ಮಾಡ್ಕೊಂಡಿದ್ದೆ ಬೆಡ್. ನೋಡಿ, ಕಳೆ ಏನು ಜಾಸ್ತಿ ಇಲ್ಲ. ಜೂನ್ 1ನೇ ತಾರೀಕು ರೆಡಿ ಮಾಡ್ಕೊಂಡಿದ್ದೆ, ಬಟ್ ಆ ಟೈಮ್ಗೆ ಹಾಕಲಿಲ್ಲ. ಸ್ವಲ್ಪ ಬಿಸಿಲು ಇತ್ತು, ಮಳೆನೂ ಇನ್ನೂ ಅಷ್ಟಾಗಿ ಬಂದಿದ್ದಿಲ್ಲ, ಬಿಸಿಲು ಜಾಸ್ತಿ ಇತ್ತು. ಅದಾದಮೇಲೆ ನೆಕ್ಸ್ಟು ಆ ಟೈಮಲ್ಲಿ ಹಾಕೋಂಥರ ಸಂಖ್ಯೆ ಜಾಸ್ತಿ ಇತ್ತು, ಭಾಳಷ್ಟು ಜನ ಹಾಕಿದರು. ಮೇ ಎಂಡು, ಜೂನು 1ನೇ ತಾರೀಕು ಆ ಟೈಮ್ನಾಗ ಭಾಳ ಜನ ಹಾಕಿದರು. ಅದಕ್ಕೆ ನಾನು ಅವರೆಲ್ಲ ಹಾಕ್ತಿದ್ದಾರೆ, ಆ ಟೈಮಿಗೆ ಹಾಕೋದು ಬೇಡ, ಅವ್ರಿಗೂ ನನಗೂ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಈಗ ಹಾಕ್ಕೊಳ್ಳೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಮತ್ತು ಇನ್ನೂ ನಾನು ಹಾಕೋದು ಇನ್ನೂ ಒಂದು 3-4 ದಿನ ಆಗುತ್ತೆ. ಅಂದರೆ ಜೂನ್ 25ರಂಗೆ ನಾನು ಹಾಕ್ಯಂತೀನಿ. ಜೂನ್ 25ರಂಗೆ ಹಾಕ್ಯಂಡ ಅಂತಂದರೆ ಯಾವ ನೀರಾವರಿಯರು ಸಹ ಆ ಟೈಮ್ಗೆ ಹಾಕೋದು ಕಡಿಮೆ. ಯಾಕಂದರೆ ಅವ್ರು ಆಲ್ರೆಡಿ ನೀರಿರೋರು ಬೇಗ ಹಾಕ್ಯಂಬಿಡ್ತಾರೆ. ಎಲ್ಲೋ ಒಬ್ಬರು ಅಪರೂಪ ಆ ಟೈಮಲ್ಲೂ ಮತ್ತೆ ಹಾಕ್ಯಂತೀವಿ ಅನ್ನೋಂಥರು. ಅದಕ್ಕೆ ನಾನು ಈ ಟೈಮ್ಗೆ ಹಾಕ್ಯಂತಿದ್ದೀನಿ. ಮತ್ತು ಈಗ ಮೇ ಎಂಡಿಂಗು ಮತ್ತು ಮೇ ಸ್ಟಾರ್ಟಿಂಗು ಮತ್ತು ಮಾರ್ಚ್ ಎಂಡಿಂಗು. ಈ ಮಾರ್ಚ್ ಎಂಡಿಂಗ್ ಏನು ಹಾಕಿದ್ರು, ಮಾರ್ಚ್ ಎಂಡಿಂಗು ಏಪ್ರಿಲ್ಲು ಎಂಡು, ಮೇ ಎಂಡು, ಈಗ ಜೂನ್ ಎಂಡು, ಅಂದರೆ 3 ತಿಂಗಳು. ಆವಾಗ ಮಾರ್ಚ್ ಎಂಡಿಂಗಿಗೆ ಹಾಕಿದಂಥರವು ಈಗಾಗಲೇ ಸ್ಟಾರ್ಟ್ ಆಗಿದ್ದಾವೆ ಸ್ಯಾಂಪಲ್. ಮತ್ತೀಗ ನನ್ನವು ಬರೋಷ್ಟೊತ್ತಿಗೆ ಅವರವಿರಲ್ಲ. ಮಾರ್ಚ್ ಎಂಡಿಂಗು ಮತ್ತು ಮೇ ಸ್ಟಾರ್ಟಿಂಗ್ ಹಾಕಿದಾರಂಥರವು. ಅದಕ್ಕೆ ಆ ಟೈಮ್ ನೋಡ್ಕೊಂಡು ಹಾಕಿರೋದು. ಈಗ ನನ್ನವು ಈಗ ಹಾಕಿದರೆ ಈಗ ಜೂನ್ 25, ನೆಕ್ಸ್ಟು ಜುಲೈ 25, ಆಗಸ್ಟ್ 25, ಸೆಪ್ಟೆಂಬರ್ ಒಂದು 15ನೇ ತಾರೀಕಿನಂಗೆ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರ್ 15ರಿಂದ ಸ್ಯಾಂಪಲ್ ಸ್ಟಾರ್ಟ್ ಆಗುತ್ತೆ ನನ್ನವು. ಸೆಪ್ಟೆಂಬರ್ 15ರಷ್ಟೊತ್ತಿಗೆ ಇವರು ಸ್ಟಾರ್ಟಿಂಗು ಮುಂಗಂಡ ಅಂತ ಏನು ಹಾಕ್ಕೊಂಡಿದ್ರು ಮೇ ತಿಂಗಳಲ್ಲಿ, ಏಪ್ರಿಲ್ ತಿಂಗಳಲ್ಲಿ ಹಾಕ್ಕೊಂಡಿರೋಂಥ ಸಸಿಗಳು ಅವೇನಿದ್ವು, ಅವು ಬಿಸಿಲಿನ ಹೊಡೆತಕ್ಕೆ ನಲಿಗಿರ್ತವೆ ಗಿಡ, ಮತ್ತು ಇಳುವರಿನೂ ಜಾಸ್ತಿ ಬರಲ್ಲ, ಗಿಡನೂ ಅಂಥ ಒಂದು ಗ್ರೋತ್ ಇರಲ್ಲ. ಅವು ಸೆಪ್ಟೆಂಬರ್ವರೆಗೂ ಇರಲ್ಲ. ಏಕೆಂದರೆ ಈಗ ಮಾರ್ಚು ಮತ್ತು ಏಪ್ರಿಲೆಲ್ಲ ಹಾಕ್ಯಂದಿರವು ಇನ್ನು 1 ತಿಂಗಳು, 1.5 ತಿಂಗಳು ಅನ್ನೋಷ್ಟೊತ್ತಿಗೆ, ಆಗಸ್ಟ್ನಷ್ಟೊತ್ತಿಗೆ ಇರಲ್ಲ ಅವು ಗಿಡ. ಯಾಕಂದರೆ ನಾನು ಬೇರೆ ಬೇರೆ ಫ್ಲಾಟು ವಿಸಿಟ್ ಮಾಡಿ ನೋಡಿದ್ದೀನಿ, ಅವು ಹೆಂಗಿದ್ದಾವೆ ಅಂತ ಗಿಡ. ಅವು ಅಷ್ಟೊತ್ತು ಬಾಳಿಕೆ ಬರಲ್ಲ ಅಲ್ಲಿವರೆಗೂ, ಸೆಪ್ಟೆಂಬರ್ವರೆಗೂ. ಅದಕ್ಕೆ ನಾನು ಈಗ ಹಾಕ್ಕೊಂಡ್ರೆ ಅಟ್ಲೀಸ್ಟ್ ಸೆಪ್ಟೆಂಬರಿಗೆ ಬರ್ತವೆ. ಸೆಪ್ಟೆಂಬರಿಗೆ ಬಂದರೆ ಯಾವ ಜಾಸ್ತಿ ಐಟಮು ಮಾಲು ಇಲ್ಲ ಅಂತಂದರೆ ಸ್ವಲ್ಪ ರೇಟ್ ಆಗ್ಬೋದು. ಇಲ್ಲ ಎಲ್ಲರೂ ನನ್ನ ಥರನೇ ಯೋಚನೆ ಮಾಡಿ ಹಾಕ್ಕೊಂಡಿದ್ರೆ ರೇಟ್ ಕಮ್ಮಿ ಆದ್ರೂ ಸಹ ನಾವು ಇಳುವರಿ ಜಾಸ್ತಿ ತಗೊಂಡಾಗ ಮಾತ್ರ ಅಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಈಗ ನಮ್ಮ ಫ್ರೆಂಡು 1-2 ಎಕರೆ ಹಾಕಿದ್ದಾನೆ. ಅವನನ್ನು ವಿಚಾರಿಸಿ ಅವನು ಕೇಳಿದಾಗ ಏನು ಹೇಳ್ದ ಅಂತಂದರೆ, ಈಗ ಒಂದು ಗಿಡದಿಂದ ಒಂದು 2 kg, 2.5, 3 kg ಕಾಯಿ ಸಿಕ್ಕರೆ ಹೆಚ್ಚು ಅಂತ ಹೇಳ್ದ. ಅಂದರೆ ಈಗ ಅಲ್ಲಿಗೇನಾಗ್ತತೆ, ಈಗ ಇಳುವರಿ ಫುಲ್ಲು ಡೌನ್ ಆಗ್ಬಿಡ್ತಾವೆ ಅವು. ಯಾಕಂದರೆ ಅವ್ನು ಹೇಳ್ದ, ಮೊದಲೆಲ್ಲ ಹಾಕಿದಾಗ ಭಾಳ ಚೆನ್ನಾಗಿತ್ತು ಇಳುವರಿ, ಈ ಬಿಸಿಲು ಹೊಡೆತಕ್ಕೆ ಏನೂ ಇಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆ ಅಂತಲೇ ಹೇಳ್ದ. ಅವನು ಹೇಳೋದು ಕೇಳಿದರೆ ಈಗ ಇದ್ರವರೆಗೂ ಬರೋಲ್ಲ, ಯಾವುದು ಸೆಪ್ಟೆಂಬರ್ವರೆಗೂ ಇರಲ್ಲಂತೆ ಅವನು ಗಿಡ, ಅಲ್ಲಿವರೆಗೂ ಬರೋಲ್ಲ, ಇನ್ನೇನು ಅಲ್ಲೇ ಸ್ಟಾರ್ಟ್ ಆಗ್ತವೆ. ಈ ತಿಂಗಳ ಎಂಡಿಂಗಿಗೆ ಅವನು ಸ್ಟಾರ್ಟ್ ಆಗ್ತವೆ. ಈಗ ಈ ತಿಂಗಳ ಎಂಡಿಂಗ್ ಸ್ಟಾರ್ಟ್ ಆದ್ರೂ ಜುಲೈ, ಆಗಸ್ಟ್ ಅಷ್ಟೊತ್ತಿಗೆ ಇರೋದಿಲ್ಲ. ಯಾಕಂದರೆ ಈಗ 4-5 ದಿನಕ್ಕೊಂದು ಸರಿ ಹರಿದ್ರೂ ಸಹ ಒಂದು 8-10 ಸರಿ ಹರಿಯೋಷ್ಟೊತ್ತಿಗೆ ಗಿಡ ಏನೂ ಇರೋದಿಲ್ಲ. ಹಾಗಾಗಿ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ನಾನು ಈಗ ಜೂನ್ 25ಕ್ಕೆ ಹಾಕಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತಕ್ಕಂತೆ ಈಗೆಲ್ಲ ಬೆಡ್ಡೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ಈಗ ನಮ್ಮ ಮಾವರನ್ನ ಕರ್ಕೊಂಬಂದು, ನಮ್ಮ ಮಳೆಯವ್ರು ಕರ್ಕೊಂಬಂದು ಡ್ರಿಪ್ಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನಾಳೆ ಎಲ್ಲ ನೀರು ಬಿಡೋ ವ್ಯವಸ್ಥೆ ಮಾಡ್ಕೋಬೇಕು. ಸ್ನೇಹಿತರ, ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣಂತೆ. ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ನಮಸ್ಕಾರ.